ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಶ್ರೀನಿವಾಸ್ನ ಧಾಮಿನಿ ಕಡೆ ರೌಡಿಗಳು ಕೊಲ್ಲಕ್ಕೆ ಅಂತ ಬರ್ತಾ ಇರ್ತಾರೆ. ಅದೇ ಟೈಮ್ಗೆ ಧಾಮಿನಿ ಕೂಡ ಫೋನ್ ಮಾಡಿ ಅವನ್ನ ಪೂರ್ತಿಯಾಗಿ ಮುಗಿಸ್ಬಿಡಿ ಅಂತ ಹೇಳಿಬಿಟ್ಟು ಫೋನ್ ಇಡ್ತಾಳೆ. ಆಗ ಇನ್ನೇನು ಚಾಕು ತಗೊಂಡು ಚುಚ್ಚಬೇಕು ಅಷ್ಟರೊಳಗೆ ಪ್ರೇಮ ಬರ್ತಾಳೆ. ಪ್ರೇಮ ಆ್ಯಕ್ಚುಲಿ ಅವ್ರ ಮಾವನೇ ಹುಡ್ಕೊಂಡು ಬರ್ತಿರ್ಬೇಕಾರೆ ರೌಡಿಗಳು ಅವಳನ್ನ ಹಿಂಬಾಲಿಸಿದಾಳೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವ್ನು ಚಾಕು ಚುಚ್ಚಬೇಕಾರೆ ಕೈನ ಇಟ್ಕೊಂಡು ಕೈಯಲ್ಲಿ ಮಣ್ಣ ಇಟ್ಕೊಂಡಿರ್ತಾಳೆ. ಆ ಮಣ್ಣನ್ನು ಇಬ್ಬರು ಕಣ್ಣಿಗೂ ಹೆರುತ್ತಾಳೆ. ಆಗ ರೌಡಿಗಳನ್ನ ಜೋರಾಗಿ ದೂಕಿ ಅಲ್ಲಿದ್ದಂತಹ ಒಂದು ಕಲ್ಲಲ್ಲಿ ತಗೊಂಡು ಅವನ ತಲೆಗೆ ಹೊಡೆದು ಚಚ್ಚಿ ಆಗ ಶ್ರೀನಿವಾಸನ ಅಲ್ಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೊರಟೋಗ್ತಾಳೆ. ಬರ್ತೀಯಾ ನಾನು ಮಾವನ ತಂಟೆಗೆ ಅಂತ ಹೇಳಿ ಕಲ್ಲೇ ಚೆನ್ನಾಗಿ ಇಬ್ಬರು ಕಣ್ಣಿಗೂ ಮಣ್ಣು ಹೆಚ್ಚಿ ಚೆನ್ನಾಗಿ ತಲೆಗೆ ಹೊಡೆದಾಕ್ಬಿಟ್ಟು ಅವಳನ್ನ ಕೆಳಗೆ ಬೀಳಿಸ್ಬಿಡ್ತಾಳೆ. ಆಗ ಅಲ್ಲಿಂದ ಶ್ರೀನಿವಾಸನ ಕರ್ಕೊಂಡು ಮುಂದೆ ಓಡಿ ಹೋಗ್ತಾಳೆ. ಬನ್ನಿ ಮಾವ, ಬೇಗ ಬಾ, ಬನ್ನಿ ಮಾವ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಓಡೋಗ್ತಿರ್ತಾಳೆ. ಆಗ ಶ್ರೀನಿವಾಸು, ಅಯ್ಯೋ ನನ್ನ ಕೈಲಾಗಲ್ಲಮ್ಮ ಇನ್ನು ಓಡೋಕ್ಕೆ, ನಿಜವಾಗ್ಲೂ ನನಗೆ ತುಂಬ ಸುಸ್ತಾಗಿ ಹೋಗಿದೆ ಅಂತ ಹೇಳ್ತಾರೆ. ನಾನು ಹೆಂಗಿದ್ರೂ ಸತ್ತೋಯ್ತೀನಿ ದಾಮಿನಿ ಕೈಯಿಂದ, ಸೊ ಹಂಗಾಗಿ ಈಗಲೇ ಸತ್ತೋಯ್ತೀನಿ, ನಂಗೆ ಒಂದೇ ಒಂದು ಸಲ ಕಲ್ಯಾಣಿನ ತೋರಿಸ್ಬಿಡು ಅಷ್ಟೇ ಸಾಕು, ನಾನು ಬದುಕಲ್ಲ ಅಂತ ನನಗೆ ಗೊತ್ತಾಯ್ತಮ್ಮ ಅಂತ ಹೇಳ್ತಾರೆ. ಅಯ್ಯೋ ಮಾವ, ಯಾಕೀಗೆಲ್ಲ ಮಾತಾಡ್ತೀರಾ ನೀವು? ಅತ್ತೆ ಜೊತೆ ಇನ್ನು 100 ಕಾಲ ಚೆನ್ನಾಗಿರಬೇಕು, ಬದುಕಿ ಬಾಳಬೇಕು, ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ತಂದೆ ಪ್ರೀತಿನ ಕೊಡಬೇಕು, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಈ ಥರ ಎಲ್ಲ ನೀವು ಮಾತಾಡಬೇಡಿ, ನಾನು ಅತ್ತೆ ಜೊತೆ ನಿಮ್ಮನ್ನು ಸೇರಿಸ್ತೀನಿ ಅಂತ ಹೇಳ್ತಾರೆ. ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ರೌಡಿಗಳು ಕೂಡ ಅವ್ರು ಹಿಂದಿಂದನೇ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಇನ್ನೊಂದು ಕಡೆ ಮಹಾದೇವ ಕಲ್ಯಾಣಿ ಕಾಲನ್ನ ಒತ್ತುತ್ತಾ ಇರ್ತಾರೆ. ಅಮ್ಮ ಸಾಕಾ ಅಂತ ಹೇಳ್ತಾರೆ. ಅಯ್ಯೋ ಮಗನೇ, ನೀನು ಮುಟ್ಟಿದ್ರೆ ಸಾಕು ನನ್ನ ನೋವೆಲ್ಲ ಹೊರಟೋಗುತ್ತೆ, ನಿಜವಾಗ್ಲೂ ನೀನು ಕಂಡ್ರೆ ತುಂಬ ಹೆಮ್ಮೆ ಆಗುತ್ತೆ ಕಣೋ, ಹೆಂಡತಿ ಓದಬೇಕು ಅಂತ ನೀನು ಅಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ನಿಜವಾಗ್ಲೂ ನೀನು ಕಂಡ್ರೆ ಗ್ರೇಟ್ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ, ಅವರು ಒಂದು ಆಸೆ ಗುರಿನ ತೀರಿಸೋದೇ ನನ್ನ ಮುಖ್ಯ ಉದ್ದೇಶ ಆಗಿತ್ತು, ಹಾಗಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಧಾಮಿನಿ ಅಮ್ಮ ಮಗ ಇಬ್ಬರು ಕೂಡ ಮಾತಾಡೋದ್ರಲ್ಲೇ ಕಳೆದೋಗ್ಬಿಟ್ಟಿದ್ದೀರ, ಬನ್ನಿ ಅಕ್ಕ ಸ್ವಲ್ಪ ತಿಂಡಿ ತಿಂದು ಬನ್ನಿ, ನೀವೇನು ತಿಂದಿಲ್ಲ ಅಂತ ಹೇಳ್ತಾರೆ. ಅಮ್ಮ ನಡೀರಿ ತಿಂಡಿ ತಿನ್ನಿ ಅಂತ ಮಹಾದೇವ್ ಕೂಡ ಕಳಿಸ್ತಾನೆ. ಆಗ ಶ್ರೀಧರ್ ಬರ್ತಾರೆ. ಒಂದು ಮಾತು ಕಣಪ್ಪ ಮಹಾದೇವ್ ಅಂತ ಹೇಳ್ತಾರೆ. ಹೇಳಿ ಚಿಕ್ಕಪ್ಪ ಅಂತ ಕೇಳಿದಾಗ, ನಿಜವಾಗ್ಲೂ ಕಾವ್ಯ ನನ್ನ ಗಂಡ ಅಂತ ಒಪ್ಕೊಂಡಿದ್ದಾಳ ಅಂತ ಕೇಳ್ತಾನೆ. ಅದು ನನಗೆ ಗೊತ್ತಿಲ್ಲ ಚಿಕ್ಕಪ್ಪ, ಅವಳ ಆಸೆ ಕನಸುಗಳನ್ನ ಈಡೇರಿಸೋದು ನನ್ನ ಕರ್ತವ್ಯ ಆಗಿತ್ತು, ಹಾಗಾಗಿ ನಾನು ಬೆನ್ನೆಲುಬಾಗಿ ನಿಂತು ಅವಳ ಆಸೆ ಕನಸನ್ನ ಈಡೇರಿಸಿದ್ದೀನಿ ಅಂತ ಹೇಳ್ತಾರೆ. ಆಗ ಕಾವ್ಯ ಬಂದು, ಮಹಾದೇವ ಬೇಗ ಬಾ, ನಾನು ನಿನ್ನ ಜೊತೆ ಅರ್ಜೆಂಟಾಗಿ ಎಲ್ಕೋ ಹೋಗಬೇಕು ಹೊರಗಡೆ, ಏನಾಯಿತು ಅಂತ ಹೇಳ್ತಾಳೆ. ಏನೂ ಇಲ್ಲ, ಬೇಗ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಮಹಾದೇವ ಕಾವ್ಯನ ಜೊತೆಗೆ. ಆಗ ಶ್ರೀಧರ್ ಇದೇನಾಯಿತು ಹಿಂಗೆ ಹೋಗ್ತಿದ್ದಾರಲ್ಲ ಅಂತ ಸ್ವಲ್ಪ ಗಾಬರಿ ಆಗ್ತಾನೆ. ಇನ್ನೊಂದು ಕಡೆ ಕಲ್ಯಾಣಿ ತಿಂಡಿ ತಿನ್ನೋಕ್ಕೆ ಅಂತ ಕೂರ್ಸಿರ್ತಾಳೆ ದಾಮಿನಿ. ಆಗ ದಾಮಿನಿ ಅವಳಿಗೆ ಅಂತ ಹೇಳ್ಬಿಟ್ಟು ಬಿಸಿಯಾಗಿ ಉಪ್ಪಿಟ್ಟು ಮಾಡಿರ್ತಾಳೆ. ತಿನ್ನಿ ಅಕ್ಕ ತಿನ್ನಿ, ಎಷ್ಟು ಸರ್ಗೋಗಿದ್ರೆ, ಎಷ್ಟು ದಿವಸ ಆಯಿತು ನೀವು ಊಟ ಮಾಡಿ ಅಂತ ಹೇಳ್ತಾರೆ. ಹೌದಲ್ಲ, ನಾನು ಎಷ್ಟೊಂದು ದಿವಸ ಆಗಿತ್ತು ಅಂತ ಕಲ್ಯಾಣಿ ಬೇಕು ಅಂತ ಮಾತಾಡ್ತಿರ್ತಾಳೆ. ದಾಮಿನಿನೂ ಕೂಡ ಅದೇ ಟೈಮ್ಗೆ ಬಂದು, ಹೌದು ಅಕ್ಕ ಹೊಟ್ಟೆ ತುಂಬ ತಿನ್ನಿ ಅಕ್ಕ, ಸರ್ಗೋಗಿದ್ದೀರಾ ಅಂತ ಹೇಳ್ತಾರೆ. ಆಗ ದಾಮಿನಿ ಬೇಕು ಅಂತಲೇ ನಾಟಕ ಮಾಡ್ತಿರ್ತಾಳೆ. ಅಕ್ಕ ನಿಮ್ಗೆ ಹುಷಾರಿಲ್ಲದೆ ಹೋದಾಗ ಈ ಮನೆಯವರೆಲ್ಲರೂ ಕೂಡ ಎಷ್ಟು ಕಷ್ಟಪಟ್ರಕ್ಕ, ನೀವು ಈ ಮನೆಗೆ ಒಂಥರ ಶಕ್ತಿ ಇದ್ದಂಗೆ, ನಿಜವಾಗ್ಲೂ ನೀವಿಲ್ಲ ಅಂದರೆ ಮನೇಲಿ ಏನೂ ನಡೆಯಲ್ಲ ಅಕ್ಕ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿ, ಹೌದು ನನಗೆ ಇಷ್ಟೊಂದು ಕಷ್ಟಪಟ್ಟು ತಿಂಡಿನ ಮಾಡ್ಕೊಬಂದು ತಂದುಕೊಟ್ಟಿದ್ಯಾ, ನಿನ್ನಿಂದ ನೀನು ನೆನ್ನೆಯಿಂದ ಏನು ಕೂಡ ತಿಂದಿಲ್ಲ, ಹಾಗಾಗಿ ಈ ಮೊದಲನೇ ತಿತ್ತ ನಾನು ತಿನ್ನೋಕ್ಕಿಂತ ಹೆಚ್ಚಾಗಿ ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ತಿನ್ಸೋಕ್ಕೆ ಅಂತ ಹೋಗ್ತಾಳೆ. ಅಕ್ಕ ನನಗೆ ಬೇಡ, ನೀವು ತಿನ್ನಿ ಅಂತ ಹೇಳ್ತಾರೆ. ಪರವಾಗಿಲ್ಲ ತಿನ್ನು ದಾಮಿನಿ, ಯಾಕೆ ತಿನ್ನಬಾರ್ದವಾ ಅಂತ ಹೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ಅಕ್ಕ, ಹಾಗೆ ಸುಮ್ಮನೆ ನೀವು ತಿನ್ನಿ ಬಿಸಿದಲ್ವ ಅಂತ ಹೇಳ್ತಾರೆ. ನೀನು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀಯಾ ಅಲ್ವಾ, ನೀನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿದ್ರೆ ತಾನೇ ನಾನು ಚೆನ್ನಾಗಿರೋದು, ಆ ದೇವ್ರ ಮೆಚ್ಚುತ್ತಾನ ಅಂತ ಹೇಳ್ತಾರೆ. ಮಹೇಶ್ವರಿ ಅಲ್ವಾ ಅಂತ ಕೇಳ್ತಾರೆ. ಹಾಂ ಹೌದು ಅಕ್ಕ, ದೇವ್ರ ಮೆಚ್ಚಲ್ಲ, ತಿನ್ನಿಸಿ ಅಂತ ಹೇಳ್ತಾರೆ. ಆಗ ದಾಮಿನಿಗೆ ಫೋರ್ಸ್ ಮಾಡಿ ಕಲ್ಯಾಣಿ ತಿಂಡಿನ ತಿನ್ನಿಸ್ತಾಳೆ. ತಿನ್ನು ದಾಮಿನಿ ಅಂತ ಹೇಳಿ. ಆಗ ಕಲ್ಯಾಣಿಗೆ ದಾಮಿನಿಗೂ ಕೂಡ ಡೌಟ್ ಬರುತ್ತೆ. ಹೌದು, ನನ್ನ ಬಗ್ಗೆ ಪೂರ್ತಿಯಾಗಿ ಕಲ್ಯಾಣಿಗೆ ಗೊತ್ತಾಗಿದೆ ಅನಿಸುತ್ತೆ, ಅದಕ್ಕೆ ಅವಳು ತಿಂಡಿನ ನನಗೆ ಫಸ್ಟು ತಿನ್ನಿಸ್ತಿದ್ದಾಳೆ, ಇದರಲ್ಲಿ ಏನೋ ಬೆರೆಸಿದ್ದಾರೆ ಅಂತ ಅವಳಿಗೂ ಯಾಕೋ ಡೌಟ್ ಬಂದಿದೆ ಅಂತ ಅನಿಸುತ್ತೆ ಅಂತ ಅನ್ಕೋತಾಳೆ. ಇನ್ನೊಂದು ಕಡೆ ಕಲ್ಯಾಣಿ ಹಾಗೆ ನೆನೆಸ್ಕೊತಿರ್ತಾಳೆ. ಪ್ರೇಮ ಮನೆಗೆ ಬಂದಿರ್ತಾಳೆ. ಆಗ ಇದ್ಯಾಕಮ್ಮ ಪ್ರೇಮ ಇಲ್ಲಿ ಬಂದಿದ್ಯಾ, ಬಾ ಒಳಗೆ ಅಂತ ಕೇಳ್ತಾರೆ. ಅಯ್ಯೋ ಇಲ್ಲ ಅತ್ತೆ, ನೋಡಿದ್ರೆ ಸುಮ್ಮನೆ ರಾಧಾ ಅಂತ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಇಲ್ಲಿ ಬಂದಿದ್ಯಾ ಅತ್ತೆ, ನಾನು ನಿಂಗೆ ಒಂದು ಮಾತು ಹೇಳಬೇಕು. ಏನು ಹೇಳಮ್ಮ, ಏನಾಯಿತು ಅಂತ ಕೇಳ್ತಾರೆ. ಅತ್ತೆ ನೀವು ಇನ್ನು ಹೆಜ್ಜೆಗೂ ತುಂಬ ಹುಷಾರಾಗಿರಬೇಕು. ಅಂದರೆ ಏನು ಹೇಳ್ತಿದ್ಯಾ ನೀವು, ಊಟ ತಿಂಡಿ ಮಾತ್ರೆ ಎಲ್ಲದರಲ್ಲೂ ಕೂಡ ಸ್ವಲ್ಪ ನೀವು ಹುಷಾರಾಗಿರಬೇಕು ಅತ್ತೆ, ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ಆ ದಾಮಿನಿ ಬಗ್ಗೆ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಆಗ ಪ್ರೇಮಗೆ ಸೋಟ್ ಬರುತ್ತೆ. ದಾಮಿನಿ ಬಗ್ಗೆ, ಹೌದು ಅತ್ತೆ ದಾಮಿನಿ ಬಗ್ಗೆನೇ ಅಂತ ಹೇಳ್ತಾರೆ. ನಮಗೆ ದಾಮಿನಿ ಬಗ್ಗೆ ಬಲವಾಗಿ
ಅವಳ ಮೇಲೆ ನನಗೆ ಸಂಶಯ ಆಗಿದೆ. ಅದು ಹೇಗೆ ಗೊತ್ತಾ, ಅವಳು ಬೇಕು ಅಂತಲೇ ನನ್ನ ನಾಲ್ಕು ಕೂಡಾಕ್ಬಿಟ್ಟು ಬೀಗ ಹಾಕ್ಕೊಂಡು ಅವಳನ್ನ ಕೇಳಿದ್ರೆ ಫೋನಲ್ಲಿ ಮಾತಾಡ್ಕೊಂಡು ಹೋದೆ ಅಂತ ಏನೇನೋ ನನಗೆ ಕಾರಣ ಕೊಟ್ಟು. ಆಗಲೇ ನನಗೆ ಸ್ವಲ್ಪ ಡೌಟ್ ಬಂತು. ಹಾಗಾಗಿ ಅವಳ ಮೇಲೆ ನನಗೆ ಬಲವಾದ ಸಂಶಯ ಇದೆ ಅಂತ ಹೇಳ್ತಾರೆ. ಹೌದು ಅತ್ತೆ, ಆ ದಾಮಿನಿಯಿಂದ ನಿಮಗೆ ತುಂಬಾ ಅಪಾಯ ಇದೆ. ಅಂದರೆ ದಾಮಿನಿ ಬಗ್ಗೆ ನಿನಗೆ ಫಸ್ಟೇ ಗೊತ್ತಿತ್ತಾ ಪ್ರೇಮ ಅಂತ ಹೇಳ್ತಾರೆ. ಹೌದು ಅತ್ತೆ, ಅದು ಪೂರ್ತಿಯಾಗಿ ಅವಳ ವಿಷಯ ಗೊತ್ತು. ಆದರೆ ಸಾಕ್ಷಿ ಸಮೇತ ಇಲ್ದಲೇ ನಿಮ್ಮ ಎದುರುಗಡೆ ಹೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಏನೂ ಹೇಳಿರಲಿಲ್ಲ. ಆದರೆ ನಿಮ್ಮ ಮದುವೆ ವಾರ್ಷಿಕೋತ್ಸವಕ್ಕೆ ಎಲ್ಲ ಬಣ್ಣನೂ ಬಯಲು ಮಾಡಿ ಎಲ್ಲನೂ ಕೂಡ ನಿಮ್ಮ ಮುಂದೆ ತಂದಿಡ್ತೀನಿ ಎಲ್ಲರ ಎದುರುಗಡೆ. ಅಲ್ಲಿವರೆಗೂ ನೀವು ದಾಮಿನಿಯಿಂದ ಸ್ವಲ್ಪ ಹುಷಾರಾಗಿರಬೇಕು ಅತ್ತೆ ಅಂತ ಹೇಳ್ತಾರೆ. ಆಯ್ತಮ್ಮ, ನೀನು ಹೇಳ್ದಾಗೆ ಆಗಲಿ, ನೀನು ಹೇಗೆ ಹೇಳ್ತೀಯೋ ನಾನು ಆ ರೀತಿ ಇರ್ತೀನಿ ಅಂತ ಹೇಳ್ತಾರೆ. ಆಗ ಅವಳು ಏನು ಮಾತಾಡಿರ್ತಾರೆ ಅದನ್ನು ನೆನೆಸ್ಕೊತಾ ಇರ್ತಾಳೆ ಕಲ್ಯಾಣಿ. ಆಗ ಕಲ್ಯಾಣಿ, ನಾನು 40 ವರ್ಷದಿಂದ ಈ ಸಂಸಾರನ ತೂಕೊಂಬಂದಿನಿ ದಾಮಿನಿ, ನಿನ್ನಂಥವನ್ನ ನಾನು ಎಷ್ಟು ಜನನ ನೋಡಿಲ್ಲ ನಾನು ಅಂತ ಹೇಳ್ತಾರೆ. ಆಗ ಕಲ್ಯಾಣಿನೂ ಕೂಡ ಅದೇನು ಆಟ ಆಡ್ತೀಯ ಆಡೆ ಅಂತ ಹೇಳ್ತಾರೆ. ಆಗ ಇನ್ನೊಂದು ಕಡೆ ಮಹೇಶ್ವರಿ ಕಲ್ಯಾಣಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಇದೇನಿದು, ಅವಳನ್ನ ನಿಮ್ಮ ಕಲ್ಯಾಣಿಗೆ ನಮ್ಮ ಮೇಲೆ ಡೌಟ್ ಬಂದಿರೋ ರೀತಿ ಇದೆ ಅಲ್ವಾ ಅಂತ ಹೇಳ್ತಾರೆ. ಹೌದು, ಡೌಟ್ ಬಂದಿದೆ. ಅದಕ್ಕೋಸ್ಕರನೇ ನಾನು ಮಾಡಿಕೊಟ್ಟ ತಿಂಡಿಯಲ್ಲಿ ನನಗೆ ಫಸ್ಟು ತುತ್ತ ತಿನ್ಸಿದ್ರು. ಅಂದರೆ ಅದರೊಳಗೆ ಏನೋ ಹಾಕಿರ್ಬೋದು ಅಂತ ಅವಳಿಗೆ ಡೌಟ್ ಬಂದಿದೆ. ಏನೋ ಡೌಟ್ ಬಂದಿದೆಯಾ ಅಂತ ಹೇಳಿ ಮಹೇಶ್ವರಿ ಅಲ್ಲೇ ಪದಬಿಡ್ತಾ ಇರ್ತಾಳೆ. ಅಯ್ಯೋ ಸುಮ್ಮನಿರೋ, ಅವಳಿಗೆ ಬಂದಿರಬಹುದು ಅಂತ ಹೇಳಿದೆ, ಬಂದಿದೆ ಅಂತ ನಾನು ಹೇಳಿದೆ. ಬಂದರೂ ಬರಲಿ ಬಿಡು, ಅವಳು ಬಂದರೆ ನಾನು ಅವಳ ಹತ್ರ ನನ್ನ ಮೇಲೆ ಹೇಳೋಕ್ಕೆ ಯಾವ ಸಾಕ್ಷ್ಯಗಳು ಇಲ್ಲ ಆಯಿತಾ, ನಾನಿದ್ದೀನಿ, ನಾನು ಬಚಾವ್ ಮಾಡ್ತೀನಿ, ಸುಮ್ಮನಿರು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಒಂದು ಫೋನ್ ಕಾಲ್ ಬಿಡುತ್ತೆ. ಹಾಗಾಗಿ ಶ್ರೀನಿವಾಸನ ಮುಗಿಸಿದ್ರ ಅಂತ ಕೇಳಿದಾಗ, ಇಲ್ಲ, ಅವಳನ್ನಿಂದ ತಪ್ಪಿಸ್ಕೊಬಿಟ್ರು. ಯಾವುದೋ ಒಂದು ಲೇಡಿ ಬಂದು ಅವಳನ್ನ ಕಾಪಾಡ್ಬಿಟ್ರು. ಏನೋ ಅಫ್ಟರ್ ಒಬ್ಬ ಮುದುಕುನ ನೀವು ಸಾಯ್ಸೋಕ್ಕಾಗಲಿಲ್ವಾ, ನೀವು ಇನ್ನೆಂಥ ಜನಗಳು, ನಿಜವಾಗ್ಲೂ ಹೇಳ್ತೀನಿ ಕೊಡಿ, ಈ ಇಡೀ ಊರು ತುಂಬ ಹುಡುಕಿ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ, ಅಲ್ಲೇ ಕಂಡಲ್ಲೇ ಅವ್ರನ್ನ ಮುಗಿಸ್ಬಿಡಿ. ಇಲ್ಲ ಅಂತಂದರೆ ನಾನು ನಿಮಗೆ ಏನು ಮಾಡ್ತೀನಿ ಅಂತ ಗೊತ್ತು ತಾನೆ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ, ಯಾಕೆ ಏನಾಯ್ತು, ಯಾರು ಫೋನು? ಆ ಶ್ರೀನಿವಾಸನ ಪ್ರೇಮ ಕರ್ಕೊಂಡೋಗಿದ್ದಾಳೆ. ಏನು ಪ್ರೇಮ ಶ್ರೀನಿವಾಸ್ ಬಾಬುನ ಕರ್ಕೊಂಡೋಗಿದ್ದಾಳ? ಹೌದು, ಮತ್ತೆ ನಮ್ಮ ಕೆಲಸಕ್ಕೆ ಅವಳು ಅಡ್ಗಲಾಗಿ ಬಂದು ನಿಂತಿದ್ದಾಳೆ. ಹಾಗಾಗಿ ಆ ಶ್ರೀನಿವಾಸನ ಅಲ್ಲಿಂದ ಎಸ್ಕೇಪ್ ಮಾಡಿಕೊಂಡು ಕರ್ಕೊಂಡೋಗಿದ್ದಾಳೆ ಅಂತ ಹೇಳ್ತಾರೆ. ಏನು, ಹೌದಾ? ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ, ಸುಮ್ಮನಿರು ಅಂತ ಹೇಳ್ಬಿಟ್ಟು ಅವನೇ ಹೊರಟೋಗ್ತಾಳೆ. ಅಯ್ಯೋಯ್ಯೋ, ನಾನು ಸಿಕ್ಕಾಕೊಂಡ್ರೆ ಸಾಕು ಕಣಪ್ಪ ಅಂತ ಮಹೇಶ್ವರಿ ಭಯಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಕಲ್ಯಾಣಿ ಇರುವಂತಹ ಮನೆಗೇ ಪ್ರೇಮ ಶ್ರೀನಿವಾಸ ಕರ್ಕೊಬರ್ತಾರೆ. ಇದೇನಮ್ಮ ಪ್ರೇಮ, ನೀನು ಇಲ್ಲಿಗೆ ಕರ್ಕೊಬಂದಿದ್ಯಾ? ಅಯ್ಯೋ ಮಾವ, ನೀವೇನು ಹೆದರ್ಕೋಬೇಡಿ ಆಯಿತಾ, ದೀಪದ ಕೆಳಗೆ ನೆರಳು ಹೇಗಿರುತ್ತೋ ಹಾಗೆ ನೀವು ಈ ಮನೇಲಿದ್ದರೆ ಈ ಮನೇಲಿರೋದು ಯಾರಿಗೂ ಕೂಡ ಗೊತ್ತಾಗಲ್ಲ. ದಾಮಿನಿ ಈ ಮನೆ ಒಂದ್ಬಿಟ್ಟು ಬೇರೆ ಎಲ್ಲ ಕಡೆಯೂ ಕೂಡ ನಿಮ್ಮನ್ನು ಹುಡುಕ್ತಾ ಇರ್ತಾಳೆ. ಸೊ ಹಾಗಾಗಿ ನೀವು ಇಲ್ಲಿರೋದು ಅವಳಿಗೆ ಗೊತ್ತೇ ಆಗಲ್ಲ. ಇದೇ ನಿಮಗೆ ಸೇಫೆಸ್ಟ್ ಜಾಗ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿ ನೀರು ಕುಡಿತಾ ಇರ್ತಾಳೆ. ಅದನ್ನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ನನ್ನ ಕಲ್ಯಾಣಿ ಅಂತ ಹೇಳ್ಬಿಟ್ಟು ಯಾರೋ ನಿಂತಿದ್ರಲ್ಲ ಇಲ್ಲಿ ಅಂತಿರ್ತಾನೆ. ಆಗ ಯಾರೂ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ನೀರನ್ನ ಕುಡಿದ್ಬಿಟ್ಟು ಕಲ್ಯಾಣಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಪ್ರೇಮ ಅವರಿರುವಂತಹ ಮನೆಗೇ ಶ್ರೀನಿವಾಸನ ಕರ್ಕೊಂಡು ಅವಳ ರೂಮಲ್ಲೇ ಕೂಡ ಹಾಕ್ತಾಳೆ. ನೀವೆಲ್ಲೂ ಹೋಗ್ಬಿಡಿ, ನೀವು ಆರಾಮ್ಸೆಯಾಗಿ ಇಲ್ಲೇ ಇರಿ, ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಇಲ್ಲೇ ಅದೇ ರೂಮಲ್ಲೇ ಕೂಡ ಹಾಕ್ತಾಳೆ. ಇನ್ನೊಂದು ಕಡೆ ಚೇತನು ಪಂಚಮಿನ ಕಿಡ್ನಾಪ್ ಮಾಡಿದಂತಹ ಹಾಗೆ ಅವನ್ನ ಕಿಡ್ನಾಪ್ ಮಾಡಿದಂಥವನು ಸಿಕ್ಕಿರ್ತಾನೆ ಚೇತನ್ ಕೈಲಿ. ಹಾಗಾಗಿ ಅವನ್ನ ಚೆನ್ನಾಗಿ ಹೊಡೆದು ಹಿಡ್ಕೊಂಡು ತಗೊಬಂದು ಕೂಡ ಹಾಕಿರ್ತಾನೆ. ಅದೇ ಟೈಮ್ಗೆ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಆರ್ಡರ್ ಬರ್ತಾರೆ. ಯಾರು ಇವನು, ಯಾಕೆ ಕೂಡ ಆಗ್ತಿದ್ಯಾ, ನನ್ನನ್ನು ಕಿಡ್ನಾಪ್ ಮಾಡಿದನು ಇವನೇ ಬಾವ, ನನ್ನ ಮದುವೆ ಟೈಮಲ್ಲಿ ಅಂತ ಹೇಳ್ತಾನೆ. ಇವನು ಎಲ್ಲ ಬಾಯ್ಬಿಟ್ರೆ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಆಗ ಮಹಾದೇವ, ಏನು ಮರ್ಯಾದೆಯಿಂದ ಹೇಳು, ಗೊತ್ತಾಯ್ತಾ ಅಂತ ಜೋರಿಗೆ ಬೈತಿರ್ಬೇಕಾರೆ ಚೇತನ್, ಹಿಂಗೆ ಬೇರೆ ಇನ್ಯಾವ ಥರನೂ ಇಲ್ಲ, ನೀನು ಸತ್ಯ ಹೇಳಲೇಬೇಕಣೋ, ಹೇಳು ಅಂತ ಹೇಳ್ತಾರೆ. ಅಯ್ಯೋ ಚೇತನ್, ಏನಿದು ಕೈ ಏನಾಯಿತು, ಇವನ್ನ ಕರ್ಕೊಂಡು ಬರ್ಬೇಕಾದ್ರೆ ಕೈ ಏಟಾಯಿತು, ಸರಿ ಮೊದಲು ನೀವು ಹಾಸ್ಪಿಟಲ್ಗೆ ಹೋಗ್ಬರೋಗಿ, ನಾನು ಇವನ್ನ ವಿಚಾರಿಸ್ಕೊತೀನಿ ಅಂತ ಹೇಳ್ತಾರೆ. ಇಲ್ಲ ಬಾವ, ಸತ್ಯ ಗೊತ್ತಾಗೋವರೆಗೂ ಹೋಗಲ್ಲ ಅಂತ ಹೇಳ್ತಾರೆ. ನಾನು ಇದ್ದೀನಿ ಅಲ್ವಾ, ಹೋಗು ಫಸ್ಟು ಕೈ ತೋರಿಸ್ಕೊಂಬರೋಗು ಅಂತ ಹೇಳ್ಬಿಟ್ಟು ಚೇತನ್ನ ಕಳಿಸ್ತಾರೆ. ಆಗ ಮಹಾದೇವ ಹೇಳ್ತಿರ್ತಾನೆ, ನೋಡು, ನಾನು ಬರೀ ನನ್ನ ತಂಗಿ ಮೇಲೆ ಕೈ ಹಾಕ್ತಾ ಅಂತ ಹೇಳ್ಬಿಟ್ಟು ಒಬ್ಬ ಗರುಡ ಅಂತವನ್ನ ಅವನ ಕೈನೇ ನಾನು ಮುರಿದಾಕ್ಬಿಟ್ಟೆ. ಅಂಥದ್ರಲ್ಲಿ ನೀನು ನನ್ನ ತಂಗಿ ಮದುವೆ ಆಗೋ ಹುಡುಗನ ಕಿಡ್ನಾಪ್ ಮಾಡಿದ್ದೀಯ ಅಂದರೆ ಅರ್ಥ ಮಾಡ್ಕೊ, ಹೇಳು, ಸತ್ಯ ಹೇಳು ಅಂತಾನೆ.